ಹೋಣ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾ ಇದಾರೆ. ಹೇಳಿ ಇನ್ಸ್ಪೆಕ್ಟ್ರೆ. ಇವ್ರ ಮೇಲೆ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್. ಏನಂತ ಏನಂತ ಕಂಪ್ಲೇಂಟ್ ಕೊಟ್ಟ ಸೂರ್ಯಕಾಂತ? ಏನು ತಪ್ಪು ಮಾಡದಿರೋ ನನ್ನ ಮಕ್ಕಳ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ತಪ್ಪು ಮಾಹಿತಿ ಸರ್ ಇದು. ಸರ್ ನಮ್ಮನೇಲಿ ಮದುವೆ ಕಾರ್ಯ ನಡೀತಾ ಇದೆ, ನಾಂದಿ ಶಾಸ್ತ್ರ ನಡೀತಾ ಇದೆ ಸರ್. ದಯವಿಟ್ಟು ಹಾಗೆಲ್ಲ ತೊಂದರೆ ಕೊಡಬೇಡಿ. ನೋಡಿ ಸರ್, ನೀವು ನಮ್ಮನ್ನ ಏನ್ ಅನ್ಕೊಂಡಿದ್ದೀರಾ? ನಮಗೆ ಕಂಪ್ಲೇಂಟ್ ಬಂದಿರೋದಕ್ಕೆ ನಾವ್ ಇಲ್ಲಿಗೆ ಬಂದಿರೋದು. ಹಾಗೂ ನಿಮ್ಗೆ ಅನುಮಾನ ಇದ್ರೆ ನಿಮ್ ಮಕ್ಕಳನ್ನ ಕೇಳಿ, ಇದು ಸತ್ಯನ ಸುಳ್ಳ ಅಂತ ಅವರೇ ಹೇಳ್ತಾರೆ. ಏ ಕೇಶವ, ಏನೋ ಇದೆಲ್ಲ? ಶ್ರೀಕಂಠನ್ ಮೇಲೆ ನೀವು ಕೈ ಮಾಡಿದ್ರ? ಇಲ್ಲ ಅಂತ ಹೇಳೋ, ಮಾಡಿಲ್ಲ ಅಂತ ಹೇಳೋ. ಏಯ್, ನೀನೇನಾದ್ರೂ ಮಾಡ್ತೇನೋ? ನಿಜ ಹೇಳೋ. ನಿನ್ನಿಂದ ಈಗ ಮದುವೆ ನಿಂತೋಗುತ್ತೆ. ಪೊಲೀಸ್ನವ್ರು ಬಂದಿದ್ದಾರೆ ಕಣೋ ಅರೆಸ್ಟ್ ಮಾಡಕ್ಕೆ. ಮಾಧವ, ಏನೋ ಇದೆಲ್ಲ? ಏ, ನಿನ್ನ ಮದುವೆ ನಾಂದಿ ಶಾಸ್ತ್ರ ನಡೀತಾ ಇದೆ ಕಣೋ. ಇದೆಲ್ಲ ಸುಳ್ಳು ಅಂತ ಹೇಳೋ. ಸರ್ ನೋಡಿ ಸರ್, ಯಾರು ಮಾತಾಡ್ತಾ ಇಲ್ಲ ಸರ್. ಇದೆಲ್ಲ ಸುಳ್ಳು. ಸೂರ್ಯಕಾಂತ್ ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳು ಸರ್. ನಿಜ. ನಂದವ್ರೆ, ಈಗ್ಲಾದ್ರೂ ಗೊತ್ತಾಯ್ತಲ್ವಾ ನಿಮ್ ಮಕ್ಕಳೇ ತಪ್ಪು ಮಾಡಿರೋದು ಅಂತ. ನಮ್ಗೆ ನಮ್ ಡ್ಯೂಟಿ ಮಾಡೋದಕ್ ಬಿಡಿ. ಏನೇ ಮಾತಾಡಿದ್ರು ಸ್ಟೇಷನ್ಗೆ ಬನ್ನಿ. ರೈಟ್, ಕರ್ಕೊಡ್ರಿ ಅವ್ರನ್ನ. ಒಂದ್ ನಿಮಿಷ ಸರ್. ನಡೆಯೋಣ, ಹೋಗೋಣ. ಸರ್ ಪ್ಲೀಸ್ ಸರ್, ಅರೆಸ್ಟ್ ಮಾಡಬೇಡಿ ಸರ್. ಸರ್ ನನ್ನ ಮಕ್ಳು ಏನು ತಪ್ಪು ಮಾಡಿಲ್ಲ ಸರ್. ಸರ್ ಬಿಟ್ಬಿಡಿ ಸರ್. ಏನಂದ? ನನ್ನ ಮನೆ ಮಗನ್ಗೆ ನಿನ್ನ ಮಕ್ಕಳ ಕೈ ಹೊಡ್ಸ್ಬಿಟ್ಟಿದ್ಯಾ? ಹೊಡ್ಸ್ಬಿಟ್ಟು ಏನೂ ಆಗಿಲ್ಲ ಅನ್ನೋ ಹಾಗೆ ನಾಂದಿ ಶಾಸ್ತ್ರ ಮಾಡ್ತಾ ಇದೀಯಾ? ಇದನ್ನ ನೋಡ್ಕೊಂಡು ನಾವು ಸುಮ್ಮನಿರ್ತೀವಿ ಅನ್ಕೊಂಡಿದ್ಯಾ? ನೆನ್ನೆ ನಮ್ಮ ಶ್ರೀಕಂಠನ್ಗೆ ನಿನ್ನ ಮಕ್ಕಳು ಹೊಡೆದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ಒಂದು ನಿನ್ನ ಮಕ್ಕಳಿಗೆ ಗ್ರಾಚಾರ ಬಿಡಿಸ್ಬೇಕು ಅನ್ಕೊಂಡೆ. ಆದ್ರೆ ನಾವುಗಳು ನಿಮ್ಗೆ ಹೊಡಿಯೋದು ಹೆಚ್ಚು ಅಂದ್ರೆ ನಿಮ್ಗೆ ಗಾಯ ಆಗತ್ತೆ. ಆದ್ರೆ ಅದು ಕೆಲವು ದಿವಸಗಳಲ್ಲೇ ಮರ್ತು ಹೋಗುತ್ತೆ. ಆದ್ರೆ ಈಗ ನಾವು ನಿನ್ನ ಕೊಡ್ತಾ ಇರೋ ಗಾಯ ಜೀವನ ಪರ್ಯಂತ ವಾಸಿ ಆಗಲ್ಲ. ನಿನ್ನ ಮಗನ ಮದುವೆ ನಿಲ್ಲಿಸಿ ನಾವು ಕೊಡ್ತಿರೋ ನೋವು ನಿನ್ನ ಕಾಡ್ತಾನೆ ಇರುತ್ತೆ. ಇನ್ಮೇಲೆ ಅದೇಗ ಮದುವೆ ಮಾಡ್ತೀನಿ ನಾನು ನೋಡ್ತೀನಿ. ಮಾಡು. ಏಯ್, ನಮ್ಮ ಅಪ್ಪನ ಮುಂದೆ ನಿಂತು ಮಾತಾಡೋ ಯೋಗ್ಯತೆನೂ ಇಲ್ಲ ನಿಮ್ಗೆ. ನಿಜ ಹೇಳ್ಬೇಕಂದ್ರೆ ಆ ಶ್ರೀಕಂಠನೇ ನಮ್ಮ ಅಪ್ಪನ ಮೇಲೆ ಕೈ ಮಾಡಿದ್ದು. ಹಾಗೆ ನೋಡಿದ್ರೆ ನಮ್ಮ ಅಪ್ಪನೇ ಅವನ ಮೇಲೆ ಕಂಪ್ಲೇಂಟ್ ಹಾಕ್ಬೇಕು. ಒಂದ್ ಹುಡುಗನ್ ಜೀವನ ಹಾಳಾಗ್ಬಾರ್ದು ಅಂತ ನಮ್ಮಪ್ಪ ಸುಮ್ನೆ ಆದ್ರು. ಆದ್ರೆ ನೀವಿಬ್ರು ಒಂದ್ ಹುಡುಗನ್ ಜೀವನ ಹಾಳಾಗ್ಬೇಕು ಅಂತಾನೆ ಇಂಥ ಕೆಲಸ ಮಾಡ್ತಾ ಇದ್ದೀರಾ. ಇದೆ ನಿಮಗೂ ನಮ್ಮಪ್ಪನ್ಗೂ ಇರೋ ವ್ಯತ್ಯಾಸ. ಏಯ್, ನಿನ್ನ ಹತ್ರ ಏನೋ ಮಾತು. ಇನ್ಸ್ಪೆಕ್ಟ್ರೆ, ಎಳ್ಕೊಂಡೋಗಿ ಅವ್ರನ್ನ.
ಏಯ್ ನಂದ, ಯಾಕೋ ಸುಮ್ಮನೆ ಆಗ್ಬಿಟ್ಟೆ? ಹೊಟ್ಟೆಲಿ ಸಂಕಟ ಆಗ್ತಾ ಇದ್ಯಾ? ಆಗ್ಲೇಬೇಕು. ನನಗೂ ಹೀಗೆ ಸಂಕಟ ಆಗಿತ್ತು. ತುಂಬಾ ಕನಸ್ಕೊಂಡಿರೋ ಮಕ್ಕಳ ಮದುವೆ ಮುರಿದು ಬಿದ್ದಾಗ ಯಾವ ತಂದೆಗಾದ್ರೂ ಇದೇ ತರ ಸಂಕಟ ಆಗತ್ತೆ. ಆ ನೋವು ನಿಮಗೆ ಗೊತ್ತಾಗಬೇಕು ಅಂತಾನೆ ನಿಮ್ಮ ಮನೆಯಲ್ಲಿ ನಂದಿ ಶಾಸ್ತ್ರ ನಡಿಬೇಕಾರೆ ಪೊಲೀಸರು ಬಂದು ನಿಮ್ಮ ಮಕ್ಕಳನ್ನ ಅರೆಸ್ಟ್ ಮಾಡೋಂಗ್ ಮಾಡ್ದೆ. ಈಗ ಕಂಕಣ ಕಟ್ಟಿಸ್ಕೊಳ್ಳೋ ಕೈಗೆ ಬೇಡಿ ಬೀಳೋ ಹಾಗೆ ಮಾಡಿದ್ದೀನಿ. ಇದೆಲ್ಲ ನೀನ್ ಮಾಡಿರೋ ಪಾಪಕ್ಕೆ ಸಿಗ್ತಾ ಇರೋ ಪ್ರತಿಫಲ ಅನುಭವಿಸು. ಅತ್ತೆ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಮಾವ ಅವ್ರು ಬೇಕು ಅಂತ ಈ ತರ ಮಾಡಿರಲ್ಲ ಮಾವ. ನಿಮ್ಮೇಲಿರೋ ಪ್ರೀತಿಗೆ ಶ್ರೀಕಂಠನ್ ಮೇಲೆ ಕೈ ಮಾಡಿದ್ದಾರೆ. ಏನೂ ಆಗಲ್ಲ ಮಾವ, ನೀವ್ ಚಿಂತೆ ಮಾಡ್ಬೇಡಿ. ನಾ ಸ್ಟೇಷನ್ಗೆ ಹೋಗಿ ಅವ್ರನ್ನ ಬಿಡ್ಸ್ಕೊಂಬರೋಣ. ಬನ್ನಿ ಮಾವ. ಅಕ್ಕ ನಾನು ಬರ್ತೀನಿ ಅಕ್ಕ. ರಕ್ಷಾ, ಧನ್ಯಕ್ಕ, ಅತ್ತೆ ಹುಷಾರು. ನಾ ಸ್ಟೇಷನ್ಗೆ ಹೋಗಿ ಬಿಡ್ಸ್ಕೊಂಬರ್ತೀನಿ ಮಾವ. ಬನ್ನಿ ಮಾವ, ಬನ್ನಿ ಮಾವ. ಅತ್ತೆ ಅಳ್ಬೇಡಿ ಅತ್ತೆ, ನಾವ್ ಅವ್ರನ್ನ ಬಿಡ್ಸ್ಕೊಂಬರ್ತೀವಿ. ನೀವು ಸಮಾಧಾನ ಮಾಡ್ಕೊಳ್ಳಿ. ಮಾವ, ನಾನ್ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಮಾವ. ಮೊದ್ಲು ನನ್ನ ಹೊಡೆದು ನಿನಗೂ ಹೊಡೆದು ಇದೆಲ್ಲ ಶುರು ಮಾಡಿದ್ ಅವನೇ ಅಲ್ವಾ? ಅದಕ್ಕೆ ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಮೀನಾ, ಇವೆಲ್ಲ ಏನು ಬೇಡ ಅಂತ ಹೇಳು. ಅವ್ರ ತವ್ರ ಮನೆ ಮೇಲೆ ಅವಳು ಕಂಪ್ಲೇಂಟ್ ಕೊಡೋದು. ಇಲ್ಲ ಮಾವ, ನನಗೆ ವಲ್ಲಭ, ಮಾಧವ ಭಾವ, ಕೇಶವ ಭಾವ ಆಚೆ ಬರೋದು ಮುಖ್ಯ. ಸರ್, ನಾನೊಂದು ಕಂಪ್ಲೇಂಟ್ ಕೊಡ್ಬೇಕು. ಯಾರ ಮೇಲಮ್ಮ? ನಮ್ಮ ಅಣ್ಣನ ಮೇಲೆ. ಅಲ್ಲೋಗಿ ಬರ್ಸಿ. ರಂಗನಾಥ್, ಪ್ಯಾಡ್ ಕೊಡು. ಇಷ್ಟೊತ್ತಿಗೆ ಸ್ಟೇಷನ್ ಅಲ್ಲಿ ಆನಂದ ನನ್ನ ಮಕ್ಕಳನ್ನ ಬಿಟ್ಬಿಡಿ ಬಿಟ್ಬಿಡಿ ಅಂತ ನಂದ ಮಗನ ಮದ್ವೆ ಹಾಗೇ ಬಿಡ್ತು ಅಂತ ಬೀಗ್ತಾ ಇದ್ದ. ಈಗ ನೋಡ್ತೀನಿ ಅದು ಹೇಗ್ ಮದ್ವೆ ಆಗುತ್ತೆ ಅಂತ. ಸ್ಟೇಷನ್ ಮೆಟ್ಲಂತಿರೋ ಹುಡುಗನ್ಗೆ ಅದ್ ಯಾರೇನ್ ಕೊಡ್ತಾರೋ ಏನೋ. ಒಟ್ನಲ್ಲಿ ಈ ಮದುವೆ ಕತೆ ಅಷ್ಟೇ. ನನಗೀಗ ಸಮಾಧಾನ ಆಗ್ತಿದೆ. ಈ ನೋವಲ್ಲೂ ಒಂಥರ ಖುಷಿ ಸಿಗ್ತಿದೆ. ಥ್ಯಾಂಕ್ಸ್ ದೊಡ್ಡಪ್ಪ. ಬಹುಶಃ ನೀವಾಗ್ಲಿ ಅಪ್ಪ ಆಗ್ಲಿ ಆ ನಂದನ್ ಮಕ್ಕಳಿಗೆ ಹುಡ್ಕೊಂಡೋಗಿ ಹೊಡೆದಿದ್ರು ನನ್ಗೆ ಇಷ್ಟೊಂದು ಖುಷಿ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಈಗ ಆದ್ರೂ ಡಬಲ್ ಖುಷಿ ಆಗ್ತಿದೆ ದೊಡ್ಡಪ್ಪ. ಹೋಣ, ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾ ಇದಾರೆ. ಹೇಳಿ ಇನ್ಸ್ಪೆಕ್ಟ್ರೆ. ಏನ್ ಹೇಳ್ತಾ ಇದ್ದೀರಾ? ಅಲ್ಲ ಹೌದು, ಗಲಾಟೆಯಾಗಿ ನಿಜ. ಆದ್ರೆ ಸರಿ ಸರಿ. ಏನಾಯ್ತು? ಚಂದ್ರು, ಏನ್ ಹೇಳೋದು ಇನ್ಸ್ಪೆಕ್ಟ್ರು? ಅಣ್ಣ, ನಂದ ಆಟ ಆಡ್ಬಿಟ್ಟಾಳ. ಅಂದ್ರೆ ಅಮೂಲಿನ ಮುಂದೆ ಇಟ್ಕೊಂಡು ಶ್ರೀಕಂಠನ್ ಮೇಲೆ ಅವಳ ಕೈಲಿ ಕಂಪ್ಲೇಂಟ್ ಕೊಡ್ತಿದ್ದಾನೆ. ನಾವು ಕಂಪ್ಲೇಂಟ್ನ ವಾಪಸ್ ತಗೊಂಡ್ರೆ ಅವರು ತಗೋತಾರಂತೆ. ಇಲ್ಲಾಂದ್ರೆ ಪೊಲೀಸ್ನವ್ರು ಬಂದು ಶ್ರೀಕಂಠನ ಅರೆಸ್ಟ್ ಮಾಡ್ತಾರಂತೆ. ಅಪ್ಪ,
ನಾವು ಕೊಟ್ಟಿರೋ ಕಂಪ್ಲೇಂಟ್ ನಾವೇ ವಾಪಸ್ ತಗೋಬೇಕಾ? ಹಾಗಾದ್ರೆ ನಾವ್ ಇಷ್ಟೊತ್ತು ಪಟ್ಟ ಖುಷಿ ಎಲ್ಲ ವೇಸ್ಟಾ? ಆ ನಂದನ್ ಮಕ್ಳು ಆಚೆ ಬರ್ತಾರೆ, ನಮ್ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಹಾಗಾಗೋದಕ್ಕೆ ನಾವು ಬಿಡಬಾರ್ದಪ್ಪ. ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನೀನು ಲಾಕಪ್ ಸೇರ್ಬೇಕಾಗತ್ತೆ. ಅದ್ ಬೇಕಾ ನಿನಗೆ? ಹೌದು, ಚಂದ್ರು ಹೇಳ್ತಿರೋದು ಸರಿ ಇದೆ. ನಾವು ಕಂಪ್ಲೇಂಟ್ ವಾಪಸ್ ತಗೊಳ್ಳೇಬೇಕು. ಚಂದ್ರು, ರೆಡಿ, ಸ್ಟೇಷನ್ ಹೋಗೋಣ. ದೇವ್ರಿದಾನೆ ಅಂತ ಅದಕ್ಕೆ ಹೇಳೋದಕ್ಕಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿದಾರೋ ಅವರೇ ಈಗ ವಾಪಸ್ ತಗೊಳ್ಕೊಂಡಿದ್ದಾರೆ. ಅವು ಮಾಡಿದ್ದು ಸರಿಯಾಗಿ ಮಾಡಿದ್ದಾರೆ. ಮನೆ ಮಗಳು ಅಂತ ತಲೆ ಮೇಲೆ ಎತ್ಕೊಂಡು ಮೆರೆಸಿದ್ರಲ್ಲ, ನೋಡಿ ಇವಾಗ ನಿಮ್ ಮನೆ ಮಗಳು ಏನ್ ಮಾಡಿದಾಳೆ ಅಂತ. ಎಲ್ಲ ನಮ್ ಕರ್ಮ. ಹೇಳಿ ಸರ್, ಏನಾಗ್ಬೇಕಿತ್ತು? ನಾವು ಕಂಪ್ಲೇಂಟ್ ಕೊಟ್ಟಿದ್ದನ್ನ ವಾಪಸ್ ತಗೊಂತಾ ಇದ್ದೀವಿ. ರಂಗನಾಥ್, ಪ್ಯಾಡ್ ತೊಂಬ. ಸರಿ, ಇದರಲ್ಲಿ ಬರ್ಕೊಡ್ಸಿ. ಏನಮ್ಮ, ನೀವು ನಿಮ್ ಕಂಪ್ಲೇಂಟ್ ವಾಪಸ್ ತಗೋತೀರಾ? ಸರ್, ನಮ್ಗೆ ಈ ಗಲಾಟೆಗಳು ಯಾವುದು ಬೇಡ ಸರ್. ಅವರೇ ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂದಮೇಲೆ ನಾವು ತಗೋತೀವಿ. ಏನ್ ಸರ್ ಇದೆಲ್ಲ? ಊರಿನ ಗಣ್ಯ ವ್ಯಕ್ತಿಗಳು ನೀವು. ಸಣ್ಣ ಪುಟ್ಟ ಗಲಾಟೆಗೆಲ್ಲ ಸ್ಟೇಷನ್ವರೆಗೂ ಬರೋದಾ? ನೀವೇ ಕೂತು ಮಾತಾಡ್ಕೋಬೋದಿತ್ತಲ್ಲ. ನಂದಾ ಅವ್ರೆ, ಏನಿದೆಲ್ಲ? ನೋಡಿ, ನೆಕ್ಸ್ಟ್ ಟೈಮ್ ಹೀಗೆಲ್ಲ ಮಾಡ್ಕೋಬೇಡಿ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸರಿ, ನೀವೆಲ್ಲ ಹೊರಡಿ.